ಐ ಟೇಕ್ ದ ಬುಕ್? ನಾನು ಈ ಬುಕ್ ತಗೊಂಬಹುದಾ? ಮೇ ಐ ಸಿಟ್ ಹಿಯರ್? ನಾನು ಇಲ್ಲಿ ಕೂತ್ಕೊಬಹುದಾ? ಈ ಬಹುದಾ ಮೀನ್ ಆಸ್ಕಿಂಗ್ ಪರ್ಮಿಷನ್. ಅದು ತಗೊಳ್ಳಿ ಅಂದ್ರೆ ದಟ್ ಇಸ್ ದ ರಿಪ್ಲೈ. ನಾನು ಈ ಬುಕ್ ತಗೊಂಬಹುದಾ? ಐ ಆಮ್ ಆಸ್ಕಿಂಗ್ ಓಕೆ, ನಾನು ಈ ಬುಕ್ ತಗೊಂಬಹುದಾ? ಸೊ ಯು ಶುಡ್ ಸೇ ತಗೊಳ್ಳಿ. ಯು ಆರ್ ಸೇಯಿಂಗ್ ದ ರಿಪ್ಲೈ ತಗೊಳ್ಳಿ. ಈಗ ನಾನು ಇಲ್ಲಿ ಕೂತ್ಕೊಬಹುದಾ? ಕೂತ್ಕೊಳ್ಳಿ. ನಾನು ಇಲ್ಲಿ ತಗೋಬಹುದಾ? ತಗೊಳ್ಳಿ. ಕೂತ್ಕೊಬಹುದಾ? ಕೂತ್ಕೊಳ್ಳಿ. ಓಕೆ, ಆತರ ಈ ವಿಚಾರದಲ್ಲಿ ನಿಲ್ಲಿಸಿದರೆ ಎಲ್ಲಿದೆ ಈ ಕಾರ? ತಗೊಳ್ಳಿ, ಬನ್ನಿ, ಎತ್ಕೊಳ್ಳಿ. ಈ ತರ ಇಕಾರದಲ್ಲಿ ಬಂದ್ರೆ ದಟ್ ಈಸ್ ಪ್ಲೂರಲ್. ಈ ಕಾರ್. ಓಕೆ, ಸೊ ದಟ್ ಕ್ಲಾಸ್ 2 ಇಲ್ಲ. ನಾನು ಒಳಗಡೆ ಬರಬಹುದಾ? ನೀವು ಒಳಗಡೆ ಬರಬಹುದು. ಅದರ್ವೈಸ್ ಇಲ್ಲದಿದ್ದರೆ ಒಳಗಡೆ ಬನ್ನಿ, ಒಳಗಡೆ ಬನ್ನಿ, ಬನ್ನಿ ಅಂತ ಹೇಳಿದ್ರೆ ಸ್ವಲ್ಪ 2 ಅಕ್ಷರ ಬನ್ನಿ. ನಾನು ಒಳಗಡೆ ಬರಬಹುದಾ ಸರ್? ಬನ್ನಿ ಮೀನ್ಸ್ ಕಮ್ ನಾ? ಪ್ಲೀಸ್ ಕಮ್. ಬನ್ನಿ ಮೀನ್ಸ್ ಕಮ್ ನಾ? ಬನ್ನಿ ಪ್ಲೀಸ್ ಕಮ್. ಬನ್ನಿ ಮೀನ್ಸ್ ಕಮ್, ಐ ಆಮ್ ರೈಟ್. ನೀವು ಒಳಗಡೆ ಬರ್ಬೋದು, ಅಷ್ಟೊಂದು ಲೆಂದಾಗಿ ಹೇಳೋದಿಲ್ಲ. ವಾಟ್ ಈಸ್ ಯುವರ್ ನೇಮ್? ಮೈ ನೇಮ್ ಈಸ್ ಸುಷ್ಮಾ ಶಂಕರ್ ಅಂತೆಲ್ಲ ಹೇಳ್ಬೇಕಾದ ಅಗತ್ಯ ಇಲ್ಲ. ವಾಟ್ಸ್ ನೇಮ್? ಸುಷ್ಮಾ. ನಾನು ಸುಷ್ಮಾ. ನಿಮ್ಮ ಹೆಸರೇನು? ನಾನು ಸುಷ್ಮಾ. ಅದು ಸುಷ್ಮಾ ಶಂಕರ್ ಅಂತ. ಸೊ ಆನ್ಸರ್ ಆಲ್ವೇಸ್ ಮೇಕ್ ಇಟ್ ವೆರಿ ಶಾರ್ಟ್ till we learn properly. Okay. Remaining. So usually what we will do before learning a language, to show them that we know the language, always we will go to talk about the sentence. That is the biggest failure. Correct now? Exactly, because I did the same mistake. So what are the things I am saying here? What are the wrong thing I did? I am remaining to not to repeat that. That's all. ನಾನು ಅದನ್ನೇ ಮಾಡಿದ್ದೀನಿ. ಈ ತೆಲುಗು, ಕನ್ನಡ, ತಮಿಳು ಎಲ್ಲ ಮಾತನಾಡುವಾಗ ನಾನು எனக்கு தமிழ் வருವಂತ ಇದಕ್ಕಾಗಿ ಬರಿಗೆ ಸೆಂಟೆನ್ಸ್ ನಾ பேசுவே. அப்போ ಎಲ್ಲ ರಾಂಗ್ ಆಗಿದೆ. ಓಕೆ, ಸೊ ದಟ್ಸ್ ವೈ ವೆರಿ ಸ್ಮಾಲ್ ಆನ್ಸರ್ಸ್ ವಿ ಹ್ಯಾವ್ ಟು ಸ್ಪೀಕ್. ಎಸ್, ನೋ, ಬನ್ನಿ, ಕೂತ್ಕೊಳ್ಳಿ, ಕೇಳಿದೆ, ಊಟ ಆಯ್ತಾ? ನಿಮ್ದು ಊಟ ಆಯ್ತಾ? ನಮ್ದು ಊಟ ನಿನ್ನೆ ಬೆಳಿಗ್ಗೆ ಆಯ್ತು ಮೇಡಮ್ ಅಂತ. ನಿಮ್ದು ಊಟ ಆಯ್ತಾ ಅಂತ ಕೇಳಿದ್ರೆ ಆಯ್ತು. ಓಕೆ ಅಲ್ವಾ? ನಾವು ಒಳಗಡೆ ಬರ್ಬೋದು ಹೇಳಿದ್ರೆ ನೀವು ಬೇಗನೆ ದಯವಿಟ್ಟು ಒಳಗಡೆ ಬಂದು ಇಲ್ಲಿ ಕೂತ್ಕೊಳ್ಳಿ ಅಂತೆಲ್ಲ ಉದ್ದಕ್ಕೆ ರಾಗ ಹೇಳಿಬೇಡಿ. ಬನ್ನಿ. ಇನ್ಸ್ಟೆಡ್ ಆಫ್ ದಟ್ ಯು ಕ್ಯಾನ್ ಸೇ ಬನ್ನಿ, ಕೂತ್ಕೊಳ್ಳಿ. ಓಕೆ, ನಾನು ಇದನ್ನು ತಗೊಂಬೋದಾ? ನೀವು ಇದು ದಯವಿಟ್ಟು ತಗೊಂಡು ಹೋಗಿ. ಬೇಡ, ತಗೊಳ್ಳಿ. This kind of always ತಗೊಳ್ಳಿ. What is called a very short ತಗೊಳ್ಳಿ. and the question sometimes we want to ask. So that class 2 we learn ನಾನು ಒಳಗಡೆ ಬರಬಹುದಾ? May I come inside? ನಾನು ಒಳಗಡೆ ಬರಬಹುದಾ ಸರ್? You please. ನಾನು ಬರಬಹುದಾ? ಬರಬಹುದಾ? ಬರೀಬಹುದಾ ಅಂದ್ರೆ ರೀ ಬಂದ್ರೆ ರೈಟಿಂಗ್. ನಾನು ಈ ಹ್ಯಾಂಡ್ ರೈಟಿಂಗ್ ಬರೀಬಹುದಾ? ರೀ ರೀ ಮೀನ್ ರೈಟಿಂಗ್ ಅಲ್ವಾ ಸರ್? ರೀ ಮೀನ್ ರೈಟಿಂಗ್, ರೂ ಮೀನ್ ಕಮಿಂಗ್. ನಾನು ಒಳಗಡೆ ಬರಬಹುದಾ? ನಾನು ಒಳಗಡೆ ಬರಬಹುದಾ? ಇನ್ನು ಬರು ಕೆಲವರು ನಾನು ಬರಬಹುದಾ ಅಂತಾನು ಕೇಳ್ತಾರೆ ಅಲ್ವಾ ಸರ್? ಬರಬಹುದಾ? ಬರು. ಎಸ್ಪೆಷಲಿ ರೀ ಬರುವುದು. whenever ರೀ comes, ಬರಿ means ರೈಟಿಂಗ್. ಓಕೆ, ನಾನು ಹೋಮ್ವರ್ಕ್ ಬರೆದಿದ್ದೆ. ನಾನು ಅಲ್ಲಿ ಬರಲ್ಲ. ಐ ವಿಲ್ ನಾಟ್ ಕಮ್ ದೇರ್. ನಾನು ಆಫೀಸಿಗೆ ಇವತ್ತು ಬರಲ್ಲ. ಬರಲು ನನ್ನ ಕೈಯಲ್ಲಿ ಆಗಲ್ಲ. ಬರಲು ನನ್ನ ಕೈಯಲ್ಲಿ ಆಗಲ್ಲ. ಐ ಕ್ಯಾನಾಟ್ ಕಮ್ ಟುಡೇ ಟು ಆಫೀಸ್. ನನಗೆ ಈ ಹೋಮ್ವರ್ಕ್ ಬರೆಯಲು ಆಗಲ್ಲ. ಬರೆಯಲು ಐ ಕ್ಯಾನಾಟ್ ರೈಟ್ ದ ಹೋಮ್ವರ್ಕ್. ಗಾಟ್ ಇಟ್? ಬರಲು ಐ ಕಾಂಟ್ ಕಮ್. ಬರಲು ಆಗಲ್ಲ. ಐ ಕ್ಯಾನ್ ಕಮ್. ಬರಲು ಆಗುತ್ತೆ. ಆಗುತ್ತಾ? ಆಗಿದ್ದು ಜಾಸ್ತಿ ಇದೆಯಾ? ನನಗೆ ಐ ಕ್ಯಾನ್ ಕಮ್. ನನಗೆ ಬರಲು ಆಗುತ್ತೆ. ನನಗೆ ಬರೆಯಲು ಆಗುತ್ತೆ. ಐ ಕ್ಯಾನ್ ರೈಟ್. ನನಗೆ
ಬರೆಯಲು ಆಗುತ್ತೆ. ಐ ಕ್ಯಾನ್ ಕಮ್, ನನಗೆ ಬರಲು ಆಗುತ್ತೆ. ಐ ಕ್ಯಾನ್ ಕಮ್ ಟುಮಾರೋ ಮಾರ್ನಿಂಗ್ ಟು ದಿ ಆಫೀಸ್. ನಾಳೆ ಬೆಳಗ್ಗೆ ಆಫೀಸಲ್ಲಿ ಬರಲು ನನಗೆ ಆಗುತ್ತೆ. ಐ ಕೆನಾಟ್ ಕಮ್ ಟುಮಾರೋ ಮಾರ್ನಿಂಗ್ ಟು ದಿ ಆಫೀಸ್. ನಾಳೆ ಬೆಳಗ್ಗೆ ಆಫೀಸಲ್ಲಿ ಬರಲು ನನ್ನ ಕೈಯಲ್ಲಿ ಆಗಲ್ಲ. ಆಗಲ್ಲ ಆಗಿಲ್ಲ ಮೀನ್ಸ್ ಐ ಕುಡ್ ನಾಟ್. I could not come yesterday. Yesterday morning I could not attend the meeting yesterday. ನನಗೆ ನಿನ್ನೆಯ ಮೀಟಿಂಗ್ ಅಟೆಂಡ್ ಮಾಡಕ್ಕೆ ಆಗಿಲ್ಲ. GI ಆಗಿಲ್ಲ. ಆಗಿಲ್ಲ ಆಗಲ್ಲ. ಆಗಿಲ್ಲ ಆಗಲ್ಲ. ನೋಡಿ, ದಿಸ್ ಇಸ್ ಕ್ಲಾಸ್ 3 ಅಲ್ಲಿ. ಇನ್ನೇನು ಕಲಿತಿದೆ 3 ಅಲ್ಲಿ? ನಿಮ್ಮ ಹೆಸರೇನು? ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದಾರೆ? ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದಾರೆ? ಕರೆಕ್ಟ್ ಆಗಿ ಹೇಳ್ತಾರೆ. ಚಪ್ಪಾಳೆ. ನನ್ನ ಮನೆಯಲ್ಲಿ ಅಪ್ಪ ಅಮ್ಮ ಇದ್ದಾರೆ, ಒಬ್ಬರು ಅಣ್ಣ ಇದ್ದಾರೆ, ಒಬ್ಬ ತಮ್ಮ ಇದ್ದಾರೆ. ವೆರಿ ನೈಸ್. ಇನ್ಯಾರು ಹೇಳ್ತೀರಾ ಇವತ್ತಿನ ವಿಶೇಷ? ಒಬ್ಬರು ಎದ್ದು ನಿಂತ್ಕೊಂಡು ಹೇಳಿ. ನಾನು ಬೆಳಿಗ್ಗೆ ಏನ್ ಕೆಲಸ ಮಾಡಿದೀನಿ, ಆಫೀಸಲ್ಲಿ ಹೋಗಿದ್ದೀನಿ, ಇಲ್ಲಿ ಎಷ್ಟು ಗಂಟೆ ಬಂದಿನಿ, ಏನೇನು ಹೇಳಕ್ಕಾಗುತ್ತಾ? ಕ್ಯಾನ್ ಯು ಸೇ ಎನಿಥಿಂಗ್ ದಟ್ ಯು ಟುಡೇ ಇಸ್ ಇಂಪಾರ್ಟೆಂಟ್ ಥಿಂಗ್ಸ್ ವಾಟ್ ಡಿಡ್ ಯು ಡೂ ಟುಡೇ? ಕನ್ನಡದಲ್ಲಿ ಹೇಳ್ಬೇಕು. should say in Kannada. ಯಾರು ಟ್ರೈ ಮಾಡ್ತೀರಾ? ಟ್ರೈ ಶ್ರವಂತಿಯಾ, ಕಮ್ ಆನ್ ಟ್ರೈ. ಟ್ರೈ ಮಾಡಿ. ನಾನು ಇವಾಗ ಓಕೆ. Raji, you tell or you or I'll leave her to Telugu. Let you tell. నేను చెప్పండి. ಇವತ್ತು ಯೋಗ ಮಾಡ್ತೀನಿ ಮೀನ್ ಐ ವಿಲ್ ಡೂ ಯೋಗ ಟುಡೇ. ಯೋಗ ಮಾಡಿದ್ದೀನಿ ಅಥವಾ ಮಾಡಿದ್ದೆ. ಮಾಡಿದ್ದೀನಿ ಅಥವಾ ಮಾಡಿದೆ. ಡನ್ ಅಂತ ಫಿನಿಶ್ಡ್. ಓಕೆ, ಕಮ್ ಆನ್. ಆ ಸೆಂಟೆನ್ಸ್ ಎಲ್ಲರೂ ಕಲ್ತ್ಕೊಬೇಕು. ನಾನು ಇವತ್ತು ಯೋಗ, ಯಾಕೆ ಲಾಸ್ಟ್ ಆಗಿ ಹೋಗಿದ್ದೆ ಬಂದಿಲ್ವಾ? ನಾನು ಇವತ್ತು ಯೋಗ ಮಾಡಿದ್ದೀನಿ ಅಥವಾ ಮಾಡಿದ್ದೆ. ಬೋತ್ ಆರ್ ಕರೆಕ್ಟ್. ಐ ಡಿಡ್ ಯೋಗ ಟುಡೇ ಮಾರ್ನಿಂಗ್. ಇವತ್ತು ಬೆಳಿಗ್ಗೆ ನಾನು ಯೋಗ ಮಾಡಿದ್ದೀನಿ ಅಥವಾ ಯೋಗ ಮಾಡಿದ್ದೆ. ಗಾಟ್ ಇಟ್? ಅನದರ್ ಒನ್. ನಾನು ಇವತ್ತು ಆಫೀಸಲ್ಲಿ ಕೆಲಸ ಮಾಡಿದ್ದೀನಿ. Again, what is the mistake there? Office ಅಲ್ಲಿ ಕೆಲಸ ಮಾಡಿದ್ದೆ. ಕಂಪ್ಲೀಟೆಡ್? ನೋ. ನಾನಿವತ್ತು ಆಫೀಸ್ ಅಲ್ಲಿ ಕೆಲಸ ಮಾಡ್ತೀನಿ ಮೀನ್ ಐ ಆಮ್ ಗೋಯಿಂಗ್ ಟು ಡೂ. ಇಟ್ ಇಸ್ ನಾಟ್ ಎಟ್ ಫಿನಿಶ್. ಮಾಡಿದ್ದೆ ಅಥವಾ ಮಾಡಿದ್ದೀನಿ ಮೀನ್ ವಿಲ್ ಡೂ ಅಲ್ಲ. ಮಾಡಿದ್ದೀನಿ or ಮಾಡಿದ್ದೆ ಮೀನ್ ಫಸ್ಟ್. ಮಾಡಿದ್ದೆ. You forget about the future. Don't wonder. Future and present almost time it will come same. Future and present tense almost same in Canada. So we must concentrate only past and present. Okay. So ನಾನು ಮಾಡಿದ್ದೆ, ಬೆಳಗ್ಗೆ ಕೆಲಸ ಮಾಡಿದ್ದೆ ಅಥವಾ ಮಾಡಿದ್ದೀನಿ ಅಲ್ಲ, ಮಾಡಿದ್ದೀನಿ. Another one sentence. ಶ್ರಾವಂತಿ ಬಿಟ್ಟು ಬೇರೆ ಯಾರು ಹೇಳ್ತೀರಾ? Tell me ma, please. ನಾನು ಇವತ್ತು ನಡೆಯೋಗೆ ನೀವು ಎದ್ದು ನಿಂತ್ಕೊಳ್ಳೋರೆಲ್ಲ ನೋಡ್ಲಿ ಪಾಪ, ಸೌಂಡ್ ಮಾತ್ರ ಬರ್ತದೆ. ನಾನು ಇವತ್ತು ನಡೆಯೋಗೆ ಹೋಗುತ್ತೇನೆ. I want to say I will go for walking. ಅದು ನಡೆಯೋಗ ಅಲ್ಲ, ಅದಂದ್ರೆ ಯೋಗ ಆಗೋಗ್ಬಿಡುತ್ತೆ. ನಡೆಯುವುದಕ್ಕೆ ನಡೆಯುವುದಕ್ಕೆ ಹೋಗ್ತೀನಿ. ಯಾವ್ದು? ಈವ್ನಿಂಗ್ ಡೇ ಹೋಗ್ತೀನಿ. ಅದು ಈವ್ನಿಂಗ್ ಡೇ. ಈಗ ಮಾರ್ನಿಂಗ್ ಅಂತ ಹೇಳಿ. ಸೂಪರ್. ಚಪ್ಪಾಳೆ. ನಾನು ಬೆಳಗ್ಗೆ ಮೀಟಿಂಗ್ ಅಟೆಂಡ್ ಮಾಡಿದೆ. Then anybody want to say any work today? What do you do? ಯಾರ್ಯಾರು ಹೇಳ್ತೀರಾ? ಸ್ಮಾರ್ಟ್ ಗರ್ಲ್. ಸ್ಮಾರ್ಟ್ ಗರ್ಲ್ಸ್ ಇರೋದು. ಸ್ಮಾರ್ಟ್ ಗರ್ಲ್ ಅಥವಾ ಏನು ಸ್ಮಾರ್ಟ್? You want to say?
ವೆರಿ ಗುಡ್ ವೆರಿ ಗುಡ್. ನಾನು ಇವತ್ತು ಡಾಕ್ಟರ್ ಹತ್ರ ಹೋಗಿದ್ದೆ. ಆಮೇಲೆ ಇದು ತೆಗಿದಿದ್ದಾರೆ, ಒಂದು ಕೆಲಸ ಮಾಡಿ ರಿಮೂವ್ ಮಾಡಿದ್ದಾರೆ. ಇದು ರಿಮೂವ್ ಮಾಡಿದ್ದಾರೆ, ಅಂಡಾಗಿ ರಿಮೂವ್ ಮಾಡಿದ್ದಾರೆ ಅಷ್ಟೇ ಸಾಕು. ಆಮೇಲೆ ಕಲ್ತ್ಕೊಳ್ಳೋಣ, ಹೋಗ್ತಾ ಹೋಗ್ತಾ ಕನ್ನಡ ಆಮೇಲೆ ಕಲ್ತ್ಕೊಳ್ಳೋಣ, ಸರಿನಾ? ಸೊ ಕ್ಲಾಸ್ 3 ಎನಿ ಡೌಟ್ ಮೋರ್ ಕ್ಲಾಸ್ 3 ಮಾಡಿ